ಜೈಲಿನಲ್ಲಿ ಕಾಟೇರ ವಿಲವಿಲ. ಹೈ ತಪ್ಪುಗಳೇ ದಾಸನಿಗೆ ಕಂಟಕ. ಡೆವಿಲ್ ಜೈಲಿಗೆ ಮುಂದೇನು ಜೈಲಿನ ದರ್ಶನ. ಜನರಿಗೆ ಯಾವುದರ ಮೇಲೂ ಕೂಡ ನಂಬಿಕೆ ಅನ್ನುವಂಥದ್ದೇ ಇಲ್ಲ. ಆದರೆ ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥದ್ದು ಮಾತ್ರ ನಂಬಿಕೆಯನ್ನ ಇರಿಸಬೇಕಾದಂಥ ಒಂದು ಸಂದರ್ಭದ ಕೆಲವೊಂದು ತೀರ್ಪುಗಳನ್ನು ನೋಡ್ತಾ ಇದ್ರೆ ಅದು ಎಕ್ಸಾಂಪಲ್ ಆಗ್ತಾ ಇರುವಂಥದ್ದು. ಯಾಕೆಂದ್ರೆ ಬಡವರು, ಮಧ್ಯಮ ವರ್ಗದವರು, ಅನ್ಯಾಯಕ್ಕೊಳಗಾದಂಥವ್ರಿಗೆ ಏನಾದರೂ ಒಂದು ನಂಬಿಕೆ ಅನ್ನುವಂಥದ್ದಿದೆ ಅಂದರೆ, ಅದು ಆಶಾಕಿರಣ ಆಗಿದೆ ಅಂದರೆ ಅದು ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥದ್ದು ನಿನ್ನೆನೂ ಕೂಡ ಮತ್ತೊಮ್ಮೆ ಪ್ರೂವ್ ಆದಂತ ಆಗ್ತದೆ. ಫಲಿಸ್ಲಿಲ್ಲ ಪೂಜೆ, ಕೈ ಹಿಡಿಯದ ಫ್ಯಾನ್ಸ್ ಹಾರೈಕೆ, ಸುಪ್ರೀಂ ಕೋರ್ಟ್ ತಪರಾಕಿಗೆ ಜೈಲು ಹಾದಿ ದರ್ಶನ್ಗೆ. ಮತ್ತೆ ಜೈಲು ಸೇರಿರುವಂಥದ್ದು ದರ್ಶನ್ ಅಂಡ್ ಗ್ಯಾಂಗ್. 7 ಜನರ ಬೇಲ್ ರದ್ದಾಯಿತು. ನಿನ್ನೆನೆ ಅವರೆಲ್ಲರನ್ನೂ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಹಾಕಲಾಯಿತು. ಎಲ್ಲರೂ ಈಗ ಸಹಜವಾಗಿ ಸಂಕಷ್ಟದಲ್ಲಿದ್ದಾರೆ. ಈ ಬಾರಿ ಹೊರಬರುವಂಥದ್ದು ಅಷ್ಟು ಸುಲಭ ಅಂತೂ ಅಲ್ಲವೇ ಅಲ್ಲ. ಯಾಕೆಂದ್ರೆ ಇನ್ನ 6 ತಿಂಗಳು ಅವ್ರ ಮೇಲ್ಮನವಿಯನ್ನು ಕೂಡ ಸಲ್ಲಿಸಲಿಕ್ಕೆ ಆಗೋದಿಲ್ಲ. 6 ತಿಂಗಳಂತೂ ಜೈಲು ಫಿಕ್ಸು. ಅಷ್ಟೊತ್ತಿಗೆ ಏನಾದರೂ ಸೆಷನ್ಸ್ ಕೋರ್ಟ್ನಲ್ಲೂ ಕೂಡ ಟ್ರಯಲ್ ಎಲ್ಲ ಮುಗಿದು ತೀರ್ಪು ಬಂದುಬಿಟ್ರೆ ಮುಗ್ದೆ ಹೋಯ್ತು ಕತೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ದರ್ಶನ್ಗೆ. ಈಗ ಆರೋಪಿ ಮುಂದೆ ಅಪರಾಧಿಯೂ ಕೂಡ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಕೇಸ್ನ ಟ್ರಯಲ್ ಶುರುವಾಗಿದೆ. ಶಿಕ್ಷೆಯ ತೂಗುಗತಿ ಕೂಡ ನೇತಾಡ್ತಾ ಇದೆ. ಜೈಲಿನಲ್ಲಿರುವಂಥ ದರ್ಶನ್ಗೆ ಈಗ ಭವಿಷ್ಯದ ಚಿಂತೆ ಕೂಡ ಕಾಡ್ತಾ ಇರುವಂಥದ್ದು. ಅವರ ಚಿತ್ರರಂಗದ ಜರ್ನಿನೇ ಮುಗ್ದುಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ಅದು ನೋಡ್ತಾ ಇದ್ವಿ, ಕೆಲವೊಂದು ತೀರ್ಪುಗಳು ಸಹಜವಾಗಿ ಜನಕ್ಕೆ ದಿನೇ ದಿನೇ ಹೋಗ್ತಾ ಹೋಗ್ತಾ ಯಾವ ವ್ಯವಸ್ಥೆ ಮೇಲೂ ಕೂಡ ನಂಬಿಕೆ ಇಲ್ಲ. ಆದರೆ ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥದ್ರ ಮೇಲೆ ಮಾತ್ರ ನಂಬಿಕೆ ಇರಬೇಕು ಅಂತಾದರೂ ಕೂಡ ಕೆಲವೊಂದು ಪ್ರಕರಣಗಳಲ್ಲಿ ಆ ನಂಬಿಕೆಗಳು ಹೋಗ್ತಾ ಇತ್ತು. ಬಟ್ ಇತ್ತೀಚೆಗೆ ಬಂದಂಥ ಪ್ರಕರಣಗಳಂದರೆ ಪ್ರಜ್ವಲ್ ಪ್ರಕರಣ ಆಗಲಿ, ದರ್ಶನ್ ಪ್ರಕರಣ ಆಗಲಿ, ಬಡವರು, ಮಧ್ಯಮ ವರ್ಗದವರು, ಅನ್ಯಾಯಕ್ಕೊಳಗಾದಂಥವ್ರು, ನಮಗೊಂದು ಆಶಾಕಿರಣ ಇದೆಯಪ್ಪ, ಎಲ್ಲಾದರೂ ಒಂದು ಕಡೆ ನ್ಯಾಯ ಸಿಗುತ್ತೆ ಅಂದರೆ ಒಂದು ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಕೊಳ್ಬಹುದು ಅನ್ನುವಂಥದ್ದಕ್ಕೆ ಒಂದು ಲ್ಯಾಂಡ್ ಮಾರ್ಕ್ ಆಗ್ತಾ ಇರುವಂಥ ತೀರ್ಪು. ಅಬ್ಸಲ್ಯೂಟ್ಲಿ ಪೃಥ್ವಿ. ಯಾಕಂದ್ರೆ ಈ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಇಂತಹ ತೀರ್ಪುಗಳು ಜನಸಾಮಾನ್ಯನ ಕಟ್ಟ ಕಡೆಯ ಪ್ರಜೆಯ ಒಂದು ಆತ್ಮವಿಶ್ವಾಸ ಮತ್ತು ಅವರ ಒಂದು ಈ ವ್ಯವಸ್ಥೆಯ ಬಗೆಗಿನ ನಿರಾಸೆಗಳೇನಿದ್ವಲ್ಲ ಅದನ್ನ ಪಕ್ಕಕ್ಕಿರಿಸಿ ಅವ್ರ ಮೇಲೆ ಇಡೀ ವ್ಯವಸ್ಥೆ ಮೇಲೆ ಒಂದು ವಿಶ್ವಾಸ ಮೂಡುವಂತಹ ಪ್ರಕ್ರಿಯೆಗಳನ್ನು ತಂದುಕೊಡುತ್ತೆ. ಆ ನಿಟ್ಟಿನಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣನೂ ಕೂಡ ಇರ್ಬೋದು. ಒಂದು ತಕ್ಕಡಿಯಲ್ಲಿ ಅದರ ರಾಜಕೀಯ ಷಡ್ಯಂತ್ರ ಮತ್ತೊಂದು ಮಗದೊಂದು ಅಂತ ಆರೋಪಗಳನ್ನು ಮಾಡ್ತಾರೆ, ಮಾಡಲಿ. ಆದರೆ ರಾಜಕೀಯಕ್ಕೋಸ್ಕರವೇ ಮಾಡಿದ್ರು ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಯಾರೇ ಮಾಡಿರಲಿ ಇದು ಅವರು ಕೂಡ ವಿಜಲ್ ಬ್ಲೋವರ್. ಇದರಲ್ಲಿ ಯಾವುದೇ ರಾಜಕಾರಣಿ ಮಾಡಿದ್ರು ಅಥವಾ ಇನ್ಯಾರ ಅಧಿಕಾರಿ ಮಾಡಿದ್ರು ಅಥವಾ ಇನ್ಯಾರ ಪುಡಾರಿಗಳು ಮಾಡಿದ್ರು ಯಾರೇ ಮಾಡಲಿ ಅವರು ಕೂಡ ವಿಜಲ್ ಬ್ಲೋವರ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ನಿಜಕ್ಕೂ ಕೂಡ ಅಂಥದ್ದೊಂದು ಗ್ರೇವ್ ಕ್ರೈಮ್ ಅಲ್ಲಿ ಆಗಿದೆ ಅನ್ನೋದಾದ್ರೆ ಅದಕ್ಕೆ ನ್ಯಾಯ ಸಿಗಬೇಕಲ್ವಾ? ಇಲ್ಲ ಅಂತಂದ್ರೆ ಅಧಿಕಾರ, ದರ್ಪ, ಮತ್ತೊಂದು ಮಗದೊಂದು ಇದೆಲ್ಲದರ ಒಂದು ಏನೋ ಶೀಲ್ಡ್ ಅಲ್ಲಿ ಆರಾಮಾಗಿ ಇನ್ನೂ ಒಂದಷ್ಟು ಏನೋ ದೌರ್ಜನ್ಯಗಳನ್ನು ಮಾಡ್ತಾನೆ ಹೋಗ್ತಾ ಇದ್ರು. ಅದು ಯಾರೇ ಮಾಡಲಿ, ಯಾವುದೇ ಪಕ್ಷದವ್ರು ಮಾಡಲಿ, ನಾಳೆ ಅಕಸ್ಮಾತ್ ಯಾವ ಏನೋ ಫ್ಯಾಮಿಲಿಯ ವಿರುದ್ಧ ಇಂಥ ಆರೋಪಗಳು ಇದೆಲ್ಲ ಬಂತಲ್ಲ, ಅದೇ ಫ್ಯಾಮಿಲಿ ನಾಳೆ ಅಕಸ್ಮಾತ್ ರೇವಣ್ಣವರೇ ಮುಖ್ಯಮಂತ್ರಿ ಆಗಲಿ, ಅಕಸ್ಮಾತ್ ಆದರೆ ಇನ್ನೊಂದು ಯಾರೋ ಪ್ರತಿಪಕ್ಷದಲ್ಲಿ ಇಂಥದ್ದು ಮಾಡಿದ್ರೆ ಅವರು ಕೂಡ ಹೊರಗೆ ತರಲಿ. ಸೊ ಅಂಥ ಒಂದು ನಿಟ್ಟಿನಲ್ಲಿ ಆ ಒಂದು ಪ್ರಕರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಅಟ್ ದ ಸೇಮ್ ಟೈಮ್ ದರ್ಶನ್ ಅವರ ಪ್ರಕರಣ ಅತ್ಯಂತ ದೊಡ್ಡ ಸೆಲೆಬ್ರಿಟಿ, ಅಧಿಕಾರಸ್ಥರ ಏನು ಅತ್ಯಂತ ಆಪ್ತತೆಯಲ್ಲಿದ್ದಂಥವ್ರು, ಚುನಾವಣಾ ಪ್ರಚಾರಗಳಲ್ಲಿ ಭಾಗವಹಿಸ್ತಿದ್ದಂಥವ್ರು, ಸಿದ್ದರಾಮಯ್ಯ ಅವ್ರಿಗೂ ಕೂಡ ಕ್ಲೋಸ್ ಇದ್ದರು. ಸೊ ಈ ಎಲ್ಲ ಹಿನ್ನೆಲೆ ಏನಾಗುತ್ತೋ, ಹಳ್ಳ ಹಿಡಿಯುತ್ತೋ ಅನ್ನೋ ಒಂದು ಆತಂಕ, ಅನುಮಾನಗಳು ಏನು ಸಂತ್ರಸ್ತರ ಪರವಾಗಿತ್ತು. ಸಂತ್ರಸ್ತರು ಅಂದರೆ ಅವರು ಕೂಡ ಅಪರಾಧಿಗಳೇ ಈ ಲೆಕ್ಕದಲ್ಲಿ. ಏನು ರೇಣುಕಾಸ್ವಾಮಿ ಮಾಡಿದ ತಪ್ಪೆ, ಆದರೆ ಅಲ್ಲೊಂದು ಆಪ್ಷನ್ ಇತ್ತು. ದೇ ಕುಡ್ ಹ್ಯಾವ್ ಗಾನ್ ಟು ಪೊಲೀಸ್ ಹತ್ರ ಹೋಗ್ಬೋದಾಗಿತ್ತು, ಸೂಕ್ತವಾದಂತಹ ಒಂದು ಏನು ಪ್ರಕ್ರಿಯೆಗಳನ್ನು ಮಾಡಿಸಿ ಆತನನ್ನು ಒಳಗಾಕಿಸ್ಬೋದಾಗಿತ್ತು. ಇವತ್ತು ರಮ್ಯಾ ಅವ್ರು ಏನು ಮಾಡಿದಾರಲ್ಲ ಕೆಲಸ, ಅದೇ ಕೆಲಸವನ್ನು ಅವತ್ತು ಪವಿತ್ರ ಕೂಡ ಮಾಡ್ಬೋದಿತ್ತು. ಅದನ್ನು ಮಾಡಲಿಲ್ಲ. ಆದರೆ ಅದನ್ನು ಮಾಡದೆ ಏಕಾಏಕಿ ಆನ್ ದೇರ್ ಓನ್ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಹೋದ್ರಲ್ಲ, ಅದು ಏನು ತೋರಿಸುತ್ತೆ ಅಂದರೆ ನಾವು ಏನು ಮಾಡಿದ್ರು ಜಯಿಸ್ಕೊತೀವಿ ಅನ್ನೋ ಒಂದು ಹುಂಬತನ ಇದೆಯಲ್ಲ, ಆ ಹುಂಬತನವನ್ನು ತೋರಿಸಿತ್ತು. ಆ ಹುಂಬತನಕ್ಕೆ ಸರಿಯಾದ ಶಿಕ್ಷೆ ಆಗಿದೆ. ಮತ್ತು ಇಂತಹ ಪ್ರಕರಣಗಳ ತೀರ್ಪಿನಿಂದ ಮತ್ತು ಇಂತಹ ಮನಸ್ಥಿತಿಯಲ್ಲಿರೋರಿಗೆ ಬೇರೆ ಯಾರೇ ಆಗಿರ್ಬೋದು, ಅದು ರಾಜಕಾರಣಿಗಳಿರ್ಬೋದು, ಸೆಲೆಬ್ರಿಟಿಗಳಿರ್ಬೋದು, ಅವ್ರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಪಾತ್ರ ಮತ್ತು ದಕ್ಷ ಅಧಿಕಾರಿಗಳ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ಆಗುತ್ತೆ. ಆವತ್ತಿನ ದಿನದಲ್ಲಿ ಕಮಿಷನರ್ ಆಗಿದ್ದಂಥ ದಯಾನಂದ್ ಅವರು ನಿಜಕ್ಕೂ ಆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಈ ಕೇಸ್ ಏನಾಗ್ತಿತ್ತು ಅನ್ನುವಂಥ ಒಂದು
ಲೆಕ್ಕಾಚಾರ ಕಣ್ಣ ಮುಂದೆ ಇರೋ ರೀತಿ ಬೇಲ್ ಸಿಕ್ಕಾದ ಮೇಲೆ ಇರೋ ರೀತಿ ಕಾಣಿಸ್ತಾ ಇತ್ತು. ಅಂಥದ್ರಲ್ಲಿ ಅವರು ಅದನ್ನ ಖಡಕ್ಕಾಗಿ ಹ್ಯಾಂಡಲ್ ಮಾಡಿ ಇಮ್ಮಿಡಿಯೇಟ್ ಆಗಿ ಎಕ್ಸಿಕ್ಯೂಟ್ ಮಾಡಿ ಯಾರೇ ಪ್ರಭಾವ ಇರಲಿ ಯಾರೇ ಆಪ್ತರಾಗಿರಲಿ ಎತ್ತಾಕೊಂಬಂದು ಅವ್ರನ್ನ ಮತ್ತೆ ಅರೆಸ್ಟ್ ಮಾಡಿಸೋವಂಥ ಪ್ರಕ್ರಿಯೆ ಇದೆಲ್ಲ ಮತ್ತು ಅದಾದ್ಮೇಲೆ ಪ್ರಾಸೆಸ್ ಮಾಡಿದಂಥ ರೀತಿ ಇದೆಲ್ಲ ಅದ್ಭುತವಾಗಿತ್ತು. ಅದಾದ್ಮೇಲೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ಬೇಲ್ ಸಿಕ್ಕ ಮೇಲೂ ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕಿಲ್ಲ, ನಾವು ಸುಪ್ರೀಂಗೆ ಹೋಗ್ಬೇಕು ಅಂತ ಮನವರಿಕೆ ಮಾಡಿ ಇದೊಂದು ಏನು ಜುಡಿಷಿಯಲಿ ಫಿಟ್ ಆಗಿರುವಂಥ ಒಂದು ಪ್ರಕರಣ ಮತ್ತು ಫೇರ್ ಆಗಿ ನಾವು ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಸಲಹೆಗಳನ್ನು ಕೊಟ್ಟು ಅದ್ರ ಹಿಂದೆ ಬಿದ್ದು ಮಾಡಿಸಿದ್ರಲ್ಲ. ಸೊ ಅದಾದ್ಮೇಲೆ ಸರ್ಕಾರದ ಪಾತ್ರವನ್ನು ಕೂಡ ಇದರ ಪ್ರಶಂಸೆ ಮಾಡಬೇಕಾಗುತ್ತೆ, ಕ್ರೆಡಿಟ್ ಹೋಗ್ಲೇಬೇಕಾಗುತ್ತೆ. ಈಗ ಸಿದ್ದರಾಮಯ್ಯ ಅವರ ಆಪ್ತತೆ ದರ್ಶನ್ ಅವರು ಚುನಾವಣಾ ಪ್ರಚಾರಗಳಲ್ಲಿ ಭಾಗವಹಿಸಿದ್ದನ್ನ ನೋಡಿದ್ರೆ ಸಿದ್ದರಾಮಯ್ಯ ಏನಾದ್ರು ಮಾಡ್ತಾರೇನೋ. ಆದರೆ ಈ ವಿಚಾರದಲ್ಲಿ ಅತ್ಯಂತ ನಿಷ್ಪಕ್ಷಪಾತವಾಗಿ ಸರ್ಕಾರ ಕೂಡ ಗೃಹ ಇಲಾಖೆ ಕೂಡ ಪರಮೇಶ್ವರ್ ಅವರು ಇದರಲ್ಲಿ ಯಾವುದೇ ಹಸ್ತಕ್ಷೇಪವನ್ನ ಮಾಡದೆ ಅಂದ್ರೆ ಆ ಜಾಗದಲ್ಲಿ ಬೇರೆ ಯಾರ್ಯಾರು ಇದ್ದಿದ್ರೆ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗ್ತಾ ಇತ್ತು ನೀಟಾಗಿ ಫೇರ್ ಆಗಿ ಪಾರದರ್ಶಕವಾಗಿ ಮಾಡಿದರೆ. ಸೊ ಈ ಹಿನ್ನೆಲೆಯಲ್ಲಿ ಇದರಲ್ಲಿ ಅಧಿಕಾರಿಗಳನ್ನ ಕಂಗ್ರಾಚುಲೇಟ್ ಮಾಡಬೇಕು, ಜೊತೆಗೆ ಸರ್ಕಾರವನ್ನು ಕಂಗ್ರಾಚುಲೇಟ್ ಮಾಡಬೇಕು, ಸಂಬಂಧಪಟ್ಟ ಮಂತ್ರಿ ಮುಖ್ಯಮಂತ್ರಿ ಇಬ್ಬರನ್ನೂ ಕೂಡ ಕಂಗ್ರಾಚುಲೇಟ್ ಮಾಡಬೇಕು. ಇದಾದ ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಸರ್ಕಾರ ಮಾಡಿದ್ದಿದೆಯಲ್ಲ ತುಂಬಾ ಇಫೆಕ್ಟಿವ್ ಆಗಿರುವಂಥ ಪ್ರಾಸಿಕ್ಯೂಷನನ್ನು ನೇಮಕ ಮಾಡಿದ್ದು. ಈಗ ಪಿ ಪ್ರಸನ್ನ ಇರ್ಬೋದು, ಅವರು ಕೂಡ ಒಳ್ಳೆ ಹ್ಯಾಂಡು. ಅದಾದಮೇಲೆ ಸಿದ್ಧಾರ್ಥ ಲೂತ್ರಾ ಸುಪ್ರೀಂ ಕೋರ್ಟು, ಸೊ ಅವರು ಕೂಡ ಅದ್ಭುತ ಹ್ಯಾಂಡು. ಈ NIA ಮತ್ತು ಈ CBI ಮಾದರಿಯಲ್ಲಿ ಅಂದರೆ ಯೂಶುವಲ್ ಆಗಿ ಆಗ್ತಾ ಇದ್ದಂಥ ಪೊಲೀಸರ ಪ್ರಾಸೆಸ್ ಏನಿತ್ತು ಅದನ್ನು ಮೀರಿ ಖಡಕ್ಕಾಗಿ ವಿತ್ ಡಿಜಿಟಲ್ ಎವಿಡೆನ್ಸ್, ಅಫ್ಕೋರ್ಸ್ ಅದು ಪ್ರೊವೈಡೆಡ್ ಬೈ ಪೊಲೀಸ್ ಓನ್ಲಿ, ಕರ್ನಾಟಕ ಪೊಲೀಸ್. ಆದರೆ ಅದನ್ನು ತಗೊಂಡೋದಂಥ ರೀತಿ ಡಿಫ್ರೆಂಟ್ ಆಗಿತ್ತು ಅನ್ನುವಂಥದ್ದು ಇವಾಗ ಬರ್ತಾ ಇರುವಂಥ ಇನ್ಪುಟ್ಸು. ಸೊ ಈ ಹಿನ್ನೆಲೆಯಲ್ಲಿ ಲುತ್ರಾ ಅವರ ಪಾತ್ರ ಮತ್ತು ಪ್ರಸನ್ನ ಅವರ ಪಾತ್ರ ನಿಜಕ್ಕೂ ಕೂಡ ಶ್ಲಾಘನೀಯ. ಈ ಪ್ರಕರಣದಲ್ಲಿ ಡಿಜಿಟಲ್ ಸಾಕ್ಷ್ಯಗಳನ್ನು ಎತ್ತಿಟ್ಕೊಂಡು ಈಗ ಅವರು ರಕ್ತದ ಕಲೆಗಳೆಲ್ಲ ಬೂಟಲ್ಲಿತ್ತು, ಅದನ್ನು ತೊಳೆದಿದ್ರು. ಅದಾದಮೇಲೂ ಕೂಡ ಅದು DNA ಅಳಿಸೋಕ್ಕಾಗಿರಲಿಲ್ಲ. ಇವರ ಮೊಬೈಲ್ ಟವರಲ್ಲಿ ಇದ್ದಂಥ ಒಂದು ಸಿಗ್ನಲ್ಸು ಆ ಟೈಮಲ್ಲಿ ಅಕ್ಷಾಂಶ ರೇಖಾಂಶವನ್ನು ಹಿಡಿದಿಟ್ಕೊಂಡು ಕರೆಕ್ಟಾಗಿ ಮ್ಯಾಚ್ ಮಾಡಿದ್ದಂತು ಮತ್ತು ಕಾಲ್ ರೆಕಾರ್ಡ್ಸು, ಅದಾದಮೇಲೆ ಅವನು ಬೇಡ್ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ತೆಗೆದಿದ್ದಂಥ ಫೋಟೋ ಇರ್ಬೋದು ಮತ್ತು ಆಗಿದ್ದಂಥ ಸಂಭಾಷಣೆಗಳಲ್ಲಿರ್ಬೋದು ಮತ್ತು ಆತ ಕಳಿಸಿದ್ದಂಥ ಪ್ರಚೋದನಕಾರಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಇರ್ಬೋದು. ಸೊ ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಕಿಡ್ನಾಪಿಗೆ ಬಂತು, ಕಿಡ್ನಾಪಿಂದ ಯಾವ ರೀತಿ ತಲುಪ್ಕೊಂಡು ಬರುವಂಥ ಸಂದರ್ಭದಲ್ಲಿ ಫೋನ್ ಪೇ ಮಾಡಿರುವಂಥ ಸ್ಕ್ಯಾನರನ್ನು ಕೂಡ ಪೇಟಿಎಂ ಮಾಡಿರುವಂಥ ಸ್ಕ್ಯಾನರನ್ನು ಕೂಡ ಅಲ್ಲಿಂದನೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡಿರುವಂಥದ್ದು, ಟೋಲ್ಗಳಲ್ಲಿ CCTV ಫುಟೇಜ್ಗಳನ್ನು ಇವತ್ತಿನ ದಿನಗಳಲ್ಲಿ ಡಿಜಿಟಲ್ ಸಾಕ್ಷ್ಯ ಅನ್ನುವಂಥದ್ದು ಮೊದಲಿನ ರೀತಿ ಈಸಿಯಾಗಿ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ಡಿಜಿಟಲ್ ಫುಟ್ ಪ್ರಿಂಟ್ಸ್ ಆ ರೀತಿ ಇದೆ. ಮಾತನಾಡುವಂಥದ್ದು ಇರ್ಬೋದು ಅಥವಾ ಶೇರ್ಡ್ ಇನ್ಫಾರ್ಮೇಷನ್ ಇರ್ಬೋದು, ನೀವು ಬಳಸುವಂಥ ಗೂಗಲ್ ಇರ್ಬೋದು, ಅದರಲ್ಲಿ ಮಾಡುವಂಥ ಸರ್ಚ್ಗಳಿರ್ಬೋದು, ಪ್ರದೋಷ್ ಇರ್ಬೋದು, ವಿನಯ್ ಇರ್ಬೋದು, ಇವ್ರು ಮಾಡಿರೋ ಸರ್ಚ್ಗಳನ್ನು ಕೂಡ ಅದರಲ್ಲಿ ನಾವು ಚಾರ್ಜ್ ಶೀಟಲ್ಲಿ ನೋಡಿದ್ದೀವಿ. ಸೊ ಎಲ್ಲವನ್ನು ಕೂಡ ಕನೆಕ್ಟಿಂಗ್ ಡಾಟ್ಸ್ ರೀತಿ ಅದ್ಭುತವಾಗಿ ಎಕ್ಸಿಕ್ಯೂಟ್ ಮಾಡಿ ತುಂಬಾ ಫೇರ್ ಅಂಡ್ ಎಫೆಕ್ಟಿವ್, ಈ ರೀತಿ ಇರಬೇಕು ನೀವು ಹೇಳಿದಂತೆ ತನಿಖೆ ಅಂದ್ರೆ, ಆ ರೀತಿ ಮಾಡಿ ಇದನ್ನ ಸಿದ್ಧ ಮಾಡಿದಂತ ರೀತಿ ಇದೆಯಲ್ಲ. ಆಕ್ಚುಲಿ ಮಧು, ಈಗ ಮೊನ್ನೆ ಒಂದು ತೀರ್ಪನ್ನ ಕೊಡುವಂತ ಸಂದರ್ಭದಲ್ಲಿ ಈ 2009ರ ರೈಲು ಇದು ದುರಂತ ಆಗಿತ್ತಲ್ಲ, ಅವಾಗ ಒಂದು ಉಗ್ರರ ಮೇಲೆಲ್ಲ ಬಂದಂತ ಅವ್ರಿಗೆಲ್ರಿಗೂ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ಅವ್ರದ್ದು ಯಾರ್ದು ತಪ್ಪೇ ಇಲ್ಲ ಅಂತ ಬಂದಂತ ಸಂದರ್ಭದಲ್ಲಿ ಕೋರ್ಟ್ ಒಂದು ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸುತ್ತೆ, ಪ್ರಾಸಿಕ್ಯೂಷನ್ ಫೇಲ್ಯೂರ್ ಇದು ಅಂತ. ಅಂದ್ರೆ ಪ್ರಾಸಿಕ್ಯೂಷನ್ ಅಲ್ಲಿ ಏನೇ ದಾಖಲೆಗಳಿದ್ರು ಕೂಡ ಅದನ್ನ ಸರಿಯಾಗಿ ಮನದಟ್ಟು ಮಾಡುವಂತ ನಿಟ್ಟಿನಲ್ಲಿ ಅವರು ತಪ್ಪು ಎಡವಿದ್ದಾರೆ. ಬಟ್ ಇಲ್ಲಿ ಎರಡೂ ಕೂಡ ಎಲ್ಲವೂ ಸಕ್ಸಸ್ ಆಗಿದೆ. ಪೊಲೀಸರ ತನಿಖೆ, ಅದರ ಜೊತೆಗೆ ಪ್ರಾಸಿಕ್ಯೂಷನ್ ಅದನ್ನ ನೀಟ್ ಆಗಿ ಅಲ್ಲಿ ಮನದಟ್ಟು ಮಾಡುವಂತ ಕೆಲಸವನ್ನ ಮಾಡಿದೆ. ಮೊದಲೇ ಹೇಳಿದಂತೆ ಇದು ಯೂಶುವಲ್ ಆಗಿ ಮಾಡ್ತಿದ್ದಂತ ಪ್ರಕ್ರಿಯೆಯನ್ನು ಹೊರತುಪಡಿಸಿ NIA ಮತ್ತು ಈ CBI ಏನಿದೆ ಆ ಒಂದು ಫಾರ್ಮ್ಯಾಟ್ ಅಲ್ಲಿ ಈ ಪ್ರಾಸಿಕ್ಯೂಷನ್ ಇದನ್ನ ಎಕ್ಸಿಕ್ಯೂಟ್ ಮಾಡಿರುವಂತದ್ದು. ಅಂದ್ರೆ ಕನೆಕ್ಟಿಂಗ್ ಡಾಟ್ಸ್, ಮೈನ್ಯೂರ್ ಡೀಟೇಲ್ಸ್ ಅನ್ನು ಕೂಡ ಎಸ್ಟಾಬ್ಲಿಷ್ ಮಾಡಿ ಇದು ಯಾಕೆ ಇವರ ಜಾಮೀನು ರದ್ದತಿಗೆ ಅರ್ಹವಾದ ಪ್ರಕರಣ, ಇದು ಇವ್ರು ಯಾವ ರೀತಿ ನೋಡಿ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಹೈಕೋರ್ಟ್ ಅಲ್ಲಿ ಯಾವ ರೀತಿ ಮಿಸ್ಲೀಡ್ ಆಗಿದೆ, ಎಲ್ಲವನ್ನೂ ಕೂಡ ನೀಟಾಗಿ ಎಸ್ಟಾಬ್ಲಿಷ್ ಮಾಡಿ ಪ್ರೆಸೆಂಟ್ ಮಾಡಿ ಎಸ್ಟಾಬ್ಲಿಷ್ ಮಾಡಿಸಿದ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಕನ್ವಿನ್ಸ್ ಆಗಿ ಅತ್ಯದ್ಭುತವಾಗಿ ಒಂದು ಮೆಸೇಜ್ ಅನ್ನು ಕೊಟ್ಟಿರುವಂತದ್ದು ಮತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ದೇಶದ ಎಲ್ಲಾ ಹೈಕೋರ್ಟ್ಗಳಿಗೆ ಇದೊಂದು ಪ್ರಕರಣ ಎಚ್ಚರಿಕೆ ಆಗತ್ತೆ, ನ್ಯಾಯಪಾಠ ಆಗತ್ತೆ, ಲ್ಯಾಂಡ್ ಮಾರ್ಕ್ ಆಗತ್ತೆ, ಪ್ರೆಸಿಡೆಂಟ್ ಆಗತ್ತೆ ಅನ್ನುವಂಥದ್ದು. ಮತ್ತು ಜೈಲಧಿಕಾರಿಗಳು ಯಾವ ರೀತಿ ಇರಬೇಕು, ರಾಜಾತಿಥ್ಯ, ಇವ್ರು ಏನ್ ಸೆಲೆಬ್ರಿಟಿ ಆದ ಮಾತ್ರಕ್ಕೆ ರಾಜಾತಿಥ್ಯ ಕೊಡುವಂಥದ್ದು, ಈ ಗ್ರೇವ್ ಆ ಒಂದು ಇನ್ಹ್ಯೂಮನ್ ಆಕ್ಟಿವಿಟೀಸ್ ಏನಿದೆ ಈ ಒಂದು ಪ್ರಾಸೆಸ್ ಅಲ್ಲಿ ಇವ್ರು ಮಾಡಿರುವಂಥ ಕ್ರೈಮ್ ಅಲ್ಲಿ ಆ ಒಂದು ತೀವ್ರತೆಯನ್ನ ಇಂಟೆನ್ಸಿಟಿಯನ್ನ ನೋಡಿದಂತೆ ಹೀನಿಯಸ್ ಕ್ರೈಮ್ ಇದು ಅಂತ ಮೆನ್ಷನ್ ಮಾಡಿದೆ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಅಲ್ಲಿ. ಸೊ ಅದನ್ನ ಮೆನ್ಷನ್ ಮಾಡಿ ಇದನ್ನೇ ಕನ್ಸಿಡರೇಟ್ ಮಾಡ್ತಾ ಇದೀವಿ ನಾವು ಕ್ಯಾನ್ಸಲ್ ಮಾಡ್ಲಿಕ್ಕೆ ಅಂತ ಹೇಳಿ. ಇಷ್ಟೆಲ್ಲ ಆಗಿ ರಾಜಾತಿಥ್ಯವನ್ನ ಕೊಟ್ಟಂತ ಅಧಿಕಾರಿಗಳಿಗೆ ಇದು ಪಾಠ ಆಗಬೇಕು. ನಾಳೆ ಇಂಥದ್ದು ಒಂದೇ ಒಂದು ಪ್ರಕರಣ ಸಾಬೀತಾದ್ರೂ ಕೂಡ ಇವರಿಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಮತ್ತೊಂದು ಮಗದೊಂದು ಅಂತಹ ಜೈಲಾಧಿಕಾರಿಗಳನ್ನು ಇಮ್ಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಿ ಮುಂದಿನ ಕ್ರಮಗಳನ್ನ ತಗೊಳ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಹೈಕೋರ್ಟ್ ತನ್ನ ವಿವೇಚನೆ ಹೇಗೆ ಎಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ಇದನ್ನ ಪ್ರೊಸೀಡ್ ಮಾಡಿದೆ. ಮೆಡಿಕಲ್ ಗ್ರೌಂಡ್ಸ್ ಅಂತ ಹೇಳಿದ್ರು,
ಮೆಡಿಕಲ್ ಗ್ರೌಂಡ್ಸ್ ತಗೊಂಡು ಅವರು ಹೋಗಿ ಸರ್ಜರಿ ಮಾಡಿಸ್ಕೊಂಡ್ರ ಇಲ್ಲ. ಅದಾದ್ಮೇಲೆ ಆರಾಮಾಗಿ ಪ್ರೋಗ್ರಾಮ್ಗಳಲ್ಲಿ ಸಾಕ್ಷ್ಯಗಳ ಜೊತೆ ಪ್ರಭಾವ ಬೀರೋ ರೀತಿ ಜೊತೆಗೆ ಚಿಕ್ಕಣ್ಣವ್ರ ಜೊತೆಗೆಲ್ಲ ಪ್ರೋಗ್ರಾಮ್ ಅಲ್ಲೆಲ್ಲ ಭಾಗವಹಿಸಿದ್ ನೋಡಿದ್ವಿ. ಸೊ ಆರಾಮಾಗಿ ಅಡ್ಡಾಡ್ಕೊಂಡಿದ್ರು, ಶೂಟಿಂಗ್ ಹೋಗಿದ್ರು, ಅದಾದ್ಮೇಲೆ BP ಅಂತ ಕಾರಣ ಕೊಟ್ರು, ಅದಾದ್ಮೇಲೆ ಯಾವ ಪ್ರೊಸೀಜರ್ ಅನ್ನ ಲೆಕ್ಕ ಇಟ್ಕೊಂಡು ಇವರು ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಕೊಟ್ಟರು, ಯಾವ ಪ್ರೊಸೀಜರ್ ಕೂಡ ಆಗಿಲ್ಲ ಅಲ್ಲಿ, ಎಲ್ಲವೂ ಕೂಡ ಡ್ಯೂ ಲ್ಯಾಬ್ಸ್ ಇದೆ ಅನ್ನುವಂತ ಒಂದು ಅಬ್ಸರ್ವೇಷನ್ ಅನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಅದ್ಭುತವಾದ ಪ್ರಕರಣ. ಇಡೀ ದೇಶಕ್ಕೆ ಮತ್ತು ಕಾನೂನನ್ನು ನಾವು ಖರೀದಿಸಬಲ್ಲೆವು ಅಥವಾ ಯಾರನ್ನಾದರೂ ಹಿಟ್ ಅಂಡ್ ರನ್ ಮಾಡಬಲ್ಲವಿ ಅನ್ನೋ ಒಂದು ಲೆಕ್ಕಾಚಾರ ಏನಿತ್ತಲ್ಲ, ಅಂತಹ ಮನಸ್ಥಿತಿ ಇರುವಂತಹ ಜನರಿಗೆ ಅತಿ ದೊಡ್ಡ ಪಾಠ ಆಗಿದೆ. ಮತ್ತು ಈಗ ನೋಡಿ ಅವರಿಗೆ ಎಲ್ಲಿಂದ ಎಲ್ಲಿಗೆ ಬಂದ್ರು. ಈಗ ಅದಾದ್ಮೇಲೂ ಪ್ರಕರಣ ಆದ್ಮೇಲೂ ಕೂಡ ಒಂದ್ ರೀತಿ ಆರಾಮಾಗಿದ್ರು, ಏನಾಗಲ್ಲ ಅನ್ನೋ ರೀತಿ ಅವ್ರ ಫ್ಯಾನ್ಸ್ ಕಂಟಿನ್ಯೂ ಮಾಡಿದ್ರು. ಅವ್ರ ಫ್ಯಾನ್ಸ್ಗೆ ಯಾವುದೇ ಒಂದು ಮಾತನ್ನ ಹೇಳುವಂತ ಒಂದು ಕನಿಷ್ಠ ಸಾಮಾನ್ಯ ಜ್ಞಾನವನ್ನು ಅಪ್ಲೈ ಮಾಡಲಿಲ್ಲ. ಪ್ರಜ್ವಲ್ ರೇವಣ್ಣನ ದೇವೇಗೌಡರ ಲೆಗಸಿಯನ್ನ ಕಂಟಿನ್ಯೂ ಮಾಡುವಂತ ಒಂದು ವ್ಯಕ್ತಿ ಅನ್ನುವಂತ ರೀತಿಯಲ್ಲಿ ದೇವೇಗೌಡರೇ ನೋಡ್ತಾ ಇದ್ರು. ಅದನ್ನ ಯಾವ ಲೆವೆಲ್ಗೆ ಎಲ್ಲಿಗೆ ತಗೊಂಡೋದ್ರು ಅನ್ನುವಂಥದ್ದು ಗೊತ್ತಿದೆ. ಒಂದು ಎಕ್ಸಾಂಪಲ್ ಆಗಿರುವಂಥದ್ದು. ಆಮೇಲೆ 0 to ಹೀರೋ ಆಗಿದ್ದು ದರ್ಶನ್ ಸಾಕಷ್ಟು ಕಷ್ಟಪಟ್ಟು ಮೇಲ್ ಬಂದಿದ್ದಂಥವ್ರು, ಕೊಡಗೈ ದಾನಿ ಯಾರೇ ಹೋದ್ರು ಕೂಡ ಅಂಥವ್ರಿಗೆ ಸಹಾಯ ಮಾಡುವಂಥ ಮನಸ್ಥಿತಿ ಇದ್ದಂಥವ್ರು ಎಲ್ಲವೂ ಕೂಡ ಓಕೆ. ಆದರೆ ಒಂದು ಕೊಲೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಮೂಲೆಗೆ ಸೇರಿಸಿದೆ, ಅದರ ಜೊತೆಗೆ ಚಿತ್ರರಂಗದ ಭವಿಷ್ಯನೇ ಮುಗ್ದೋಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಉಂಟಾಗಿದೆ. ನೋಡಿ ಈಗ ಇವರು ನೀವು ಹೇಳಿದ್ರಲ್ಲ ಅತ್ಯಂತ 0 to ಹೀರೋ ಅಂತ, ಅಂತಹ ಸಾಧನೆಗಳನ್ನ ಮಾಡದಂತ ಹತ್ತಾರು ಜನರು ಹಲವಾರು ಕ್ಷೇತ್ರಗಳಲ್ಲಿ ಇದ್ದಾರೆ. ಬೇರೆ ಬೇಡ ಅವ್ರದೇ ಕ್ಷೇತ್ರದಲ್ಲಿ ರಾಜ್ಕುಮಾರ್ ಅವರು ಯಾಕೆ ಇವತ್ತು ಇಡೀ ರಾಜ್ಯ ಅಥವಾ ರಾಜ್ಯದ ಗಡಿಯನ್ನು ಮೀರಿ ದೇಶದ ಬಹುತೇಕ ನಟರು ಆ ಒಂದು ಲೆಗಸಿಯನ್ನು ಇವತ್ತು ಕೂಡ ರೀಕಾಲ್ ಮಾಡ್ತಾರೆ, ರಿಮೆಂಬರ್ ಮಾಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ರಾಜ್ಕುಮಾರ್ ಅವರೇನು ಇವತ್ತು ರಾಜ್ಕುಮಾರ್ ಮಕ್ಕಳಿಗಾದ್ರೆ ರಾಜ್ಕುಮಾರ್ ಅನ್ನೋ ಲೆಗಸಿ ಇತ್ತು. ಬಟ್ ವೇರ್ ಆಸ್ ರಾಜ್ಕುಮಾರ್ ಅವರೇನು ಯಾವುದೇ ಚಿನ್ನದ ಸ್ಪೂನ್ ಇಟ್ಕೊಂಡು ಬಂದಿದ್ದವರಲ್ಲ, ಅವರು ಕೂಡ ಕಡು ಬಡತನದಲ್ಲೇ ಬಂದಿದ್ದವರು, ಅವರು ಕೂಡ ಸ್ಟ್ರಗಲ್ ಮಾಡ್ಕೊಂಡೇ ಬಂದಿದ್ದವರು, ಅವ್ರಿಗೂ ಕೂಡ ಏನು ಸಂಭಾವನೆಗಳು ಲ್ಯಾಪ್ಸ್ ಆಗಿದೆ, ಅವರಿಗೂ ಕೂಡ ಮೋಸಗಳಾಗಿದೆ ಇಂಡಸ್ಟ್ರಿಯಲ್ಲಿ. ಹಾಗಂತ ಅವ್ರು ಯಾರು ಕುತ್ತಿಗೆ ಪಟ್ಟಿಯನ್ನು ಹಿಡಿದು ಹೊಡೆದಿಲ್ಲ ಅಥವಾ ಅದೃಷ್ಟಲಕ್ಷ್ಮಿ ಬಂದಾಗ ಬಟ್ಟೆ ಬಿಚ್ಚಿ ರೂಮ್ ಒಳಗಡೆ ಹಾಕಬೇಕು ಅಂತ ಹೇಳಿಲ್ಲ. ಸೊ ಸಾರ್ವಜನಿಕವಾಗಿ ಹೇಗಿರಬೇಕು. ಮತ್ತೆ ಈಗ ಬೇರೆ ಬೇಡಪ್ಪ, ರಜನಿಕಾಂತ್ ಯಾವ ರೀತಿ ಬಂದ್ರು, ಇವತ್ತು ಕೂಲಿ ರಿಲೀಸ್ ಒಂದೇ ರೀತಿ ಅದರ ಆ ಒಂದು ಆಡಿಯೋ ಲಾಂಚ್ ಪ್ರೋಗ್ರಾಮ್ ಅಲ್ಲಿ ನಾನು ಕೂಡ ನೋಡ್ತಾ ಇದ್ದೆ. ರಜನಿಕಾಂತ್ ಅವರು ಯಾಕೆ ರಿಯಲ್ ಏನು ಸೂಪರ್ ಸ್ಟಾರ್ ಮತ್ತು ಈಗಲೂ ಕೂಡ ಎವರ್ಗ್ರೀನ್ ಸೂಪರ್ ಸ್ಟಾರ್, 50 ವರ್ಷ ಆದ್ರೂ ಕೂಡ ಸೂಪರ್ ಸ್ಟಾರ್ ಆಗಿ ಆಡ್ತಾ ಇದ್ರೆ ಅನ್ನೋದಕ್ಕೆ ಅದ್ಭುತವಾಗಿ ಅವ್ರು ಮಾತನಾಡ್ತಾ ಹೋದ್ರು. ತೆರೆಯ ಹಿಂದೆ ತೆರೆಯ ಮುಂದೆ ನನಗೇನು ಪ್ರೈವೇಟ್ ಜೆಟ್ಟೇ ಬೇಕು ಅಂತೆಲ್ಲ ಆರಾಮಾಗಿ ಎಕನಾಮಿಕ್ ಕ್ಲಾಸ್ ಅಲ್ಲಿ ಬರ್ತಾರೆ ಅವರು. ಕೈಯಲ್ಲಿ ಏನು ಕಾಲ್ಗೆಲ್ಲ ಆಳ್ಗಳ ರೀತಿ 10 ಜನ ಇಟ್ಕೊಂಡು ಏನು ಸೂಟ್ ಕೇಸ್ ಇಟ್ಕೊಳಕ್ಕೆ ಬ್ಯಾಗ್ ಇಟ್ಕೊಳಕ್ಕೆಲ್ಲ ಇಟ್ಕೊಂಡ್ ಬರಲ್ಲ, ಆರಾಮಾಗಿ ಅವರೇ ಅವ್ರ ಬ್ಯಾಗ್ ಇಟ್ಕೊಂಡು ಬರ್ತಾರೆ, ಎಲ್ಲಾದ್ರೂ ಆರಾಮಾಗಿ ಹೋಗ್ತಾರೆ, ವಿಸಿಬಲ್ ಆಗಿ ಪಬ್ಲಿಕ್ ಆಗಿ ಹಂಗಿರ್ತಾರೆ. ಅದೇ ಅಣ್ಣವರು ಕೂಡ ನೋಡಿ ಸರಳವಾಗಿ ಅವರು ತೆರೆಯ ಮೇಲೆ ಅವರ ಒಂದು ಆ ಚಿಗುರು ಮೀಸೆ ಇರ್ಬೋದು, ಅವರ ಹೇರ್ ಸ್ಟೈಲ್ ಇರ್ಬೋದು, ಅವರ ಪ್ಯಾಂಟ್ ಶರ್ಟ್ ಹಾಕುವಂಥ ರೀತಿ ಇರ್ಬೋದು, ಏನೇ ಸ್ಟೈಲಿಶ್ ಆಗಿರ್ಬೋದು, ತೆರೆಯ ಹಿಂದೆ ಅಥವಾ ಸಾರ್ವಜನಿಕವಾಗಿ ಬಂದಂಥ ಸಂದರ್ಭದಲ್ಲಿ ಅಣ್ಣವರನ್ನೋ ರೀತಿ ನೋಡ್ತಾ ಇರ್ತೀವಿ. ರಜನಿಕಾಂತ್ ಕೂಡ ಗ್ರೇಟ್ ಆಗಿದ್ದು ಅದೇ ಕಾರಣಕ್ಕೆ, ಅಣ್ಣವರು ಕೂಡ ಗ್ರೇಟ್ ಆಗಿದ್ದು ಕೂಡ ಅದೇ ಕಾರಣಕ್ಕೆ. ಅಥವಾ ಯಾವುದೇ ಕ್ಷೇತ್ರದ ಯಾವುದೇ ವ್ಯಕ್ತಿ ಸಾಧಕ ಅಥವಾ ಆತ ಒಂದು ಗೌರವಿತ ವ್ಯಕ್ತಿ ಅಂತ ಕರೆಸ್ಕೊಳ್ಳೋದು ಅಂತಹ ಗುಣಲಕ್ಷಣಗಳಿಗೆ. ವೇರಾಸ್ ಇಲ್ಲಿ ದರ್ಶನ್ ಅವ್ರದ್ದು ಬೇರೆ, ಅವ್ರದ್ದು ಪಟಾಲಂ ಬೇರೆ ತರ ಆಯಿತು. ಅವರು ಅಭಿಮಾನಿಗಳನ್ನ ಬೇರೆ ರೀತಿ ಪ್ರಚೋದನೆ ಮಾಡಿದ್ರು. ಅಭಿಮಾನಿಗಳನ್ನ ದೇವರು ಅಂತ ಅಣ್ಣವ್ರು ಕರೆದ್ರೆ ಇವ್ರನ್ನೇ ದೇವ್ರು ಮಾಡ್ಬಿಟ್ರು ಅಭಿಮಾನಿಗಳು. ಸೊ ಡೆಮಿ ಕಾಡ್ತಾರೆ, ಇವ್ರಿಗೆ ಯಾರು ಏನು ಅನ್ನಂಗಿಲ್ಲ, ಹೊಡಿಯಕ್ಕೆ ಹೋಗೋದು, ಬೈಯಕ್ಕೆ ಹೋಗೋದು, ಗಲಾಟೆಗಳು ಮಾಡೋದು. ಏನ್ರಿ ಮೀಡಿಯಾ ಅಂತ ಇದ್ರಿ, ಇವತ್ತು ಮೀಡಿಯಾ ಬಿಟ್ಬಿಡಿ, ಏನ್ರಿ ಮೀಡಿಯಾ ಬಿಟ್ಬಿಡಿ. ಇವತ್ತು ಏನ್ರಿ ಮೀಡಿಯಾ ಅನ್ನೋರ್ಗೆಲ್ಲ ಸುಪ್ರೀಂ ಕೋರ್ಟ್ ಉತ್ತರ ಕೊಟ್ಟಿದೆ ಏನು ಅಂತ. ಏನ್ರಿ ಮೀಡಿಯಾ ಅಂದ್ರೆ ಸುಪ್ರೀಂ ಕೋರ್ಟ್ ಅಂತ ಈಸಿಯಾಗಿ ವಾಪಸ್ ರಿಪ್ಲೈ ಮಾಡಬಹುದು. ಅಷ್ಟರ ಮಟ್ಟಿಗೆ ಪ್ರಕರಣ ಎಸ್ಟಾಬ್ಲಿಷ್ ಆಗಿದೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಒಬ್ಬ ಜವಾಬ್ದಾರಿಯುತ ಸ್ಟಾರ್ ಆಗಿ ಅವರು ತಮ್ಮ ಎಲ್ಲ ಅಂಕೆ ಸಂಖ್ಯೆಗಳನ್ನು ಮೀರಿ ಏನು ಗಡಿಯನ್ನ ಮೀರಿ ನಡ್ಕೊಂಡು ಅವರ ಸಾಧನೆ ಒಂದು ತೂಕ, ಅವರ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಒಂದು ತೂಕ, ಅವರು ಚಿತ್ರರಂಗ ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನ್ ಒಂದು ತೂಕ. ಓಕೆ, ಎಷ್ಟೋ ಜನ ಚಿತ್ರಕರ್ಮಿಗಳಿಗೆ ಉದ್ಯೋಗ ಸಿಗುತ್ತೆ, ಚಿತ್ರರಂಗ ಉದ್ಧಾರ ಆಗುತ್ತೆ, ಇವತ್ತು ಚಿತ್ರಗಳೇ ಗೆಲ್ತಾ ಇಲ್ಲ, ಎಲ್ಲ ಇದೆ. ಓಕೆ, ಆ ಎಲ್ಲ ಒಂದು ತೂಕ. ಹಾಗಂತ ಮಾತ್ರಕ್ಕೆ ಅದು ಲೈಸೆನ್ಸ್ ಅಲ್ವಲ್ಲ ನಾವು ಬಾಕಿ ಎಲ್ಲ ಮಾಡಲಿಕ್ಕೆ. ಸೊ ವೈಯಕ್ತಿಕ ಜೀವನ ಕೂಡ ಎಷ್ಟು ಇಂಪಾರ್ಟೆಂಟು, ಸಾರ್ವಜನಿಕ ಜೀವನ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಈ ಒಂದು ಪ್ರಕರಣದಲ್ಲಿ ಇಡೀ ಪ್ರಕರಣದಲ್ಲಿ ತೋರಿಸ್ಕೊಟ್ಟಿದೆ. ಇವತ್ತು ಅವ್ರು ನೋಡಿ 3 ದಿವಸ ಫ್ಯಾಮಿಲಿನೂ ಭೇಟಿ ಆಗಂಗಿಲ್ಲ, ಈ ಉಪ್ಪಿಟ್ಟು ತಿನ್ಕೊಂಡು ನಿದ್ದೆ ಅಲ್ಲದೆ ಓಡಾಡಬೇಕು, ಹೆಂಗಿದ್ರು ಹೆಂಗಾದ್ರು ಇನ್ನು ಏನೇನೋ ಆಗ್ಬೋದಾಗಿತ್ತು. ದರ್ಶನ್ ಇಡೀ ಚಿತ್ರರಂಗವನ್ನ ಕ್ಯಾರಿ ಫಾರ್ವರ್ಡ್ ಮಾಡಬಹುದಾಗಿತ್ತು. ಲೋಕಲ್ ನಮ್ಮ ಕನ್ನಡದ ರಜನಿಕಾಂತ್ ರೀತಿ ಇದ್ರು ಅವರು ಬಾಕ್ಸ್ ಆಫೀಸ್ ಅಲ್ಲಿ. ಅದನ್ನೆಲ್ಲ ಕಳ್ಕೊಂಡಿದ್ದಾರೋ, ಅದನ್ನೆಲ್ಲ ಹಾಳು ಮಾಡ್ಕೊಂಡಿದ್ರು. ಇದೆಲ್ಲ ಸ್ವಯಂಕೃತ ಅಪರಾಧ. ಯಾರೋ ಕೋರ್ಟ್ ಮಾಡಿದ್ದಲ್ಲ, ಪೊಲೀಸರು ಮಾಡಿದ್ದಲ್ಲ, ಕಡೆಗೆ ರೇಣುಕಾಸ್ವಾಮಿ ಕೂಡ ಮಾಡಿದ್ದಲ್ಲ. ನೀವು ಜಸ್ಟ್ ಡಾಟಾಗಳನ್ನ ಸರ್ಫ್ ಮಾಡ್ತಾ ಹೋದ್ರೆ ಬೆಂಗಳೂರು 1ರಲ್ಲೇ ಕನಿಷ್ಠ ನೀವು ಒಂದು 10 ಲಕ್ಷ ಜನಕ್ಕೆ ಈ ರೀತಿ ಅದು ಇದು ಏನೇನೋ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಅಥವಾ ವಾಟ್ಸ್ಆಪ್ ಅಲ್ಲಿ ಇರುತ್ತೆ. ಹಾಗಂತ ಅವ್ರೆಲ್ರೂ ಏನು ಯಾರೋ ಹೋಗ ಅವ್ರ ಗಂಡಂದ್ರಿಗೋ ಅಥವಾ ಅವ್ರ ಬಾಯ್ ಫ್ರೆಂಡ್ಗೋ ಹೇಳ್ಬಿಟ್ಟು ಯಾರನ್ನ ಕಳಿಸ್ಬಿಟ್ಟು ಒಡಿಸ್ಬಿಡಲ್ಲ. ತೀರಾ ಸಿಟ್ಟಾದ್ರೆ, ಅಸಹ್ಯವಾಗಿದ್ರೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ರಮ್ಯಾ ಮಾಡಿದ್ದು ಕೂಡ ಅದೇ. ಇಲ್ಲ ಅಂದ್ರೆ ಇಗ್ನೋರ್ ಮಾಡಿ ಸುಮ್ಮನೆ ಆಗ್ತಾರೆ. ಎರಡೂ ಆಪ್ಷನ್ ಇತ್ತು ಇವ್ರಿಗೆ. ಇಗ್ನೋರ್ ಮಾಡಕ್ಕೆ ಆತ್ಮಗೌರವದ ಪ್ರಶ್ನೆ, ಅಥವಾ ಯಾಕೆ ಇಗ್ನೋರ್ ಮಾಡಬೇಕು, ಒಂದು ಹೆಣ್ಣಿನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಕೆಟ್ಟ ಆ
ಅಫ್ಕೋರ್ಸ್ ಈಸ್ ಏನೋ ಕಲ್ಪಬಲ್, ಅವನು ಕಲ್ಪ್ರಿಟ್ ಇದ್ದಾನೆ, ಅವನ ಶಿಕ್ಷಾರ್ಹ ಇದೆ, ಎಲ್ಲ ಸರಿ. ಅದಕ್ಕೊಂದು ಪ್ರಾಸೆಸ್ ಇದೆಯಲ್ಲ, ಇದೇನು ರಾಜ್ಯಭಾರ ಅಲ್ವಲ್ಲ, ರಾಜ್ಯನೂ ಅಲ್ವಲ್ಲ. ಅವನನ್ನು ಎಳೆದ ತನ್ನೇ ನೇಣ್ಗೆ ಹಾಕ್ಬಿಡಿ ಅಥವಾ ಜೈಲಿಗೆ ಹಾಕ್ಬಿಡಿ ಅಥವಾ ಏನೋ ಮೇಲಿಂದ ಕಟ್ಟಡದ ಕೆಳಗೆ ತಳ್ಳಿಬಿಡಿ ಅಂತೇಳಿ ಹಿರಣ್ಯಕಶಿಪು ಮೂವಿ ಅಲ್ವಲ್ಲ ಇದು. ಸೊ ಇದು ಬೇರೆ ಅಲ್ಲ, ಸಂವಿಧಾನ ಬೇರೆ, ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಸ್ವೇಚ್ಛಾಚಾರ ಅಲ್ಲ. ಆ ಪ್ರಾಸೆಸ್ಗಳನ್ನು ಅದರಲ್ಲೂ ಕೂಡ ಇಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಯಾವ ರೀತಿ ನಿರ್ವಹಿಸಬೇಕು ಅನ್ನೋದಕ್ಕೆ, ರೈಟ್ಲಿ ಸ್ವಾತಂತ್ರ್ಯ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ, ಅದನ್ನ ದುರುಪಯೋಗ ಮಾಡ್ಕೋಬಾರ್ದು ಅನ್ನೋದಕ್ಕೂ ಕೂಡ ಇನ್ನೊಂದು ಯಾವ್ಯಾವ ತರ ಎಕ್ಸಾಂಪಲ್ ಯಾರ್ಯಾರಿಗೆಲ್ಲ ಸಂದೇಶ ಅಂದ್ರೆ, ನಾವು ಆಗ್ಲೇ ಮಾತಾಡಿದ್ದು ಜನಸಾಮಾನ್ಯರಿಗೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಅನ್ಯಾಯಕ್ಕೊಳಗಾದಂಥವ್ರಿಗೆ ಕೋರ್ಟ್ ನಾನು ಇದೀನಿ ಅನ್ನುವಂಥದ್ದು ಒಂದು ಮೆಸೇಜು. ಅದರ ಜೊತೆಗೆ ಪೊಲೀಸರು ನೀವು ನೆಟ್ಟಗೆ ತನಿಖೆ ಮಾಡಿ, ಕೋರ್ಟ್ ಇದೆ, ನೀವು ಯಾರಿಗೂ ತಲೆಬಾಗದೇನು ಬೇಡ ಅನ್ನುವಂಥದ್ದು. ಮತ್ತೊಂದ್ ಕಡೆ ಕೋರ್ಟ್ಗಳಿಗೂ ಕೂಡ ಅಷ್ಟೇ, ನೀವು ಮನ್ಸಿಗೆ ಬಂದಂಗೆಲ್ಲ ತೀರ್ಪು ಕೊಡಬೇಡಿ, ಇನ್ನು ಮುಂದೆ ತೀರ್ಪನ್ನು ಕೊಡಬೇಕಾದ್ರೆ ಎಲ್ಲವನ್ನು ಕೂಡ ಅಂಶವನ್ನ ಪರಿಗಣಿಸಬೇಕು ಅನ್ನುವಂಥದ್ದು. ಮತ್ತೊಂದ್ ಕಡೆ ದೊಡ್ಡವರಿಗೆ ದುಡ್ಡಿದ್ರೆ ದೊಡ್ಡದಲ್ಲ, ಇಲ್ಲಿ ನೀವು ತಪ್ಪು ಮಾಡಿದ್ರೆ ತಪ್ಪು ಅಷ್ಟೇ, ಎಲ್ರಿಗೂ ಒಂದೇ ಕಾನೂನು ಅನ್ನುವಂಥ 4 ಮೆಸೇಜ್. ಅಬ್ಸಲ್ಯೂಟ್ಲಿ, ಅನ್ಡೌಟೆಡ್ಲಿ. ಯಾಕಂದ್ರೆ ನಾವು ಎಲ್ಲವನ್ನು ಏನನ್ನಾದ್ರೂ ಕೂಡ ಮಾಡಿ, ಎಲ್ಲವನ್ನು ಮಾಡಿ ನಾವು ಕಾನೂನನ್ನ, ನ್ಯಾಯವನ್ನ ಖರೀದಿಸ್ತೀವಿ, ಅದು ನಮ್ಮ ಕಾಲಬುಡದಲ್ಲಿದೆ ಅನ್ನುವಂಥ ಒಂದು ದಾಷ್ಟ್ಯ ಅಹಂಕಾರ ಯಾರಿಗೆಲ್ಲ ಇದೆ ಅವರಿಗೆಲ್ಲ ಅಬ್ಸಲ್ಯೂಟ್ ಮೆಸೇಜ್ ಇದು. ಅದು ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಸೆಕ್ಟರ್ಸ್, ಎನಿ ಸೊಸೈಟಿ, ಎನಿ ಕಮ್ಯುನಿಟಿ, ಎಲ್ಲರಿಗೂ ಕೂಡ. ಅದರ ಜೊತೆಗೆ ಕೋರ್ಟ್ಗಳಿಗೆ ಬೇಕಾಬಿಟ್ಟು ಬಲವಂತದ ಕ್ರಮ ಬೇಡ, ಅದು ಬೇಡ, ಇದು ಬೇಡ ಅನ್ನೋದ್ರ ಬಗ್ಗೆ ಒಂಥರ ಹಾಸ್ಯಾಸ್ಪದ ಅನ್ನೋ ರೀತಿ ಚರ್ಚೆಗಳಾಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನ್ಯಾಯ ಅನ್ನುವಂಥದ್ದೇನು, ಮತ್ತು ನೀವು ಅಲ್ಲಿ ಕೂತಿರುವಂಥದ್ದು ನ್ಯಾಯಪೀಠದಲ್ಲಿ ನ್ಯಾಯ ಕೊಡಲಿಕ್ಕೆ, ಆ ನ್ಯಾಯ ಹಂಸಕ್ಷೀರ ರೀತಿ ಇರಬೇಕು. ಯಾರೋ ಒಬ್ಬ ಪ್ರಭಾವಿ, ಯಾರೋ ಒಬ್ಬ ಸ್ಟಾರು, ಯಾರೋ ಒಬ್ಬ ಇಲ್ಲದವನು ಅಂತ ಕನ್ಸಿಡರ್ ಮಾಡಬಾರ್ದು ಅನ್ನೋದಕ್ಕೆ ನಿಜಕ್ಕೂ ಕೂಡ ವಿಶ್ವಾಸ ಮೂಡಿಸುವಂಥ ಪ್ರಕರಣ. ಅಟ್ ದ ಸೇಮ್ ಟೈಮ್ ಹೇಳಿದಂತೆ ಪೊಲೀಸರು ಸರಿಯಾಗಿ ತನಿಖೆಯನ್ನು ಮಾಡಿದ್ರೆ, ಅದು ಎಂಥದ್ದೇ ಪ್ರಭಾವಿ ಇರಲಿ, ಅದು ಯಾರೇ ಆಗಿರಲಿ, ಅವರಿಗೆ ಶಿಕ್ಷೆಯನ್ನು ಕೊಡಿಸ್ಲಿಕ್ಕೆ ಸೂಕ್ತವಾದಂಥ ಕಾನೂನುಗಳು, ವೇದಿಕೆ ನಮ್ಮಲ್ಲಿದೆ. ಆದರೆ ಅದನ್ನು ಮಾಡುವಂತಹ ಸಂಕಲ್ಪ ಮೊದಲು ನಮಗಿರಬೇಕು. 9 ಕೇಸ್ ಫೇಲ್ ಆಗಲಿ ಅಥವಾ 9 ಪ್ರಯತ್ನಗಳು ಒಂದೇ ಕೇಸಲ್ಲಿ ಫೇಲ್ ಆಗಲಿ, 10ನೇ ಪ್ರಯತ್ನ ಕೂಡ ಆದರೂ ಸಕ್ಸಸ್ ಆಗ್ಬೋದು. ಆ ಪ್ರಯತ್ನವನ್ನು ಮಾಡುವಂಥ ಮನಸ್ಥಿತಿ, ಸಂಕಲ್ಪ ತನಿಖಾಧಿಕಾರಿಗಳು ಇರಬೇಕು ಅನ್ನೋದನ್ನ ಈ ಒಂದು ಪ್ರಕರಣ ತೋರಿಸಿದೆ. ಓಕೆ, ಮುಂದಿನ ಸುದ್ದಿ ಮಾಡೋಣ. ನಮ್ಮದು ಧರ್ಮಸ್ಥಳದಲ್ಲಿ ಸಿಗ್ತಾ ಇಲ್ಲ ಅಸ್ಥಿಪಂಜರ, ಅನಾಮಿಕನ ಬಗ್ಗೆನೇ ಈಗ ಅನುಮಾನ. ಡಿಕೆಶಿ ಎಂಬ ಷಡ್ಯಂತ್ರ ಹೇಳಿಕೆ ಸರ್ಕಾರಕ್ಕೆ ಇಕ್ಕಟ್ಟು, ಧರ್ಮ ರಾಜಕೀಯ. ಧರ್ಮಸ್ಥಳದ ವಿಚಾರದಲ್ಲಿ ಈಗ ಅಲ್ಲಿ ಅನಾಮಿಕ ತೋರಿಸಿದ ಕಡೆ ಎಣ ಸಿಗದೇ ಇರುವಂಥದ್ದು, ಅಸ್ಥಿಪಂಜರ ಸಿಗದೇ ಇರುವಂಥದ್ದು ಶುರುವಾದ ಬಳಿಕ ಧರ್ಮ ರಾಜಕೀಯ ತಾರಕಕ್ಕೇರಲಿಕ್ಕೆ ಶುರುವಾಗಿದೆ. ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿಪಂಜರ ಎಷ್ಟೇ ಆಗಿದ್ರೂ ಕೂಡ ಸಿಗ್ತಾ ಇರುವಂಥದ್ದು ಬರೀ ಮಣ್ಣಷ್ಟೇ. ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾವೆ ವಿಪಕ್ಷಗಳು. ಯಾವಾಗ ಅಲ್ಲಿ ಬರೀ ಮಣ್ಣು ಸಿಗ್ತಾ ಇದೆ, ಅಸ್ಥಿಪಂಜರ ಸಿಗ್ತಾ ಇಲ್ಲ, ಆ ಸಂದರ್ಭದಿಂದಲೂ ಕೂಡ ವಿಪಕ್ಷಗಳು ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಷಡ್ಯಂತ್ರ ನಡೆದಿದೆ ಅಂತ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ದಾವೆ. ಷಡ್ಯಂತ್ರ ಅನ್ನೋದನ್ನ ಒಪ್ಪಿಕೊಂಡ್ರ ಡಿ.ಕೆ. ಶಿವಕುಮಾರ್ ಹಾಗಾದ್ರೆ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇದ್ದಿದೆ. ಡಿ.ಕೆ.ಶಿ ಹೇಳಿಕೆಯಿಂದ ಸರ್ಕಾರಕ್ಕೂ ಕೂಡ ಒಂಥರ ಮುಜುಗರ ಆದಂತೆ ಆಗ್ತಾ ಇದೆಯಾ? SIT ತನಿಖೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಪರಮೇಶ್ವರ್ ಅವರು. ನಾವು ಗೊಂದಲವನ್ನ ನಿವಾರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ, ಯಾರ ಒತ್ತಡಕ್ಕೂ ಕೂಡ ಇಲ್ಲಿ ಮಣಿದಿಲ್ಲ ಅಂತ ತಪ್ಪು ಮಾಹಿತಿ ನೀಡಿದ್ರೆ ಕ್ರಮ ಕೈಗೊಳ್ಳುವಂತ ಮಾತನ್ನ ಕೂಡ ಆಡಿದ್ರು. ಧರ್ಮಸ್ಥಳ ವಿಚಾರದಲ್ಲಿ ಜೋರಾಗ್ತಾ ಇದೆ ರಾಜಕೀಯ. ಇದು ಸೆಷನ್ನಲ್ಲೂ ಕೂಡ ಚರ್ಚೆ ಆಗಿರುವಂಥದ್ದು ಈ ವಿಚಾರಗಳು. ಧರ್ಮಸ್ಥಳದಲ್ಲಿ ಶೋಧದ ಬಗ್ಗೆ ಡಿ.ಕೆ.ಶಿ ಹೇಳಿಕೆ ಸರ್ಕಾರವನ್ನ ಮುಜುಗರಕ್ಕೀಡು ಮಾಡಿದೆ. ಇನ್ನು ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಾವೆ. ಯಾರ್ಯಾರು ಏನೇನು ಮಾತಾಡೋದು ನೋಡೋಣ. ಕೋರ್ಟಲ್ಲಿ ಏನಾಯಿತು, ಕೋರ್ಟಲ್ಲ ಅವರು ಭಾಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳೋದಿಲ್ಲ, ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲ್ಯಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ನನಗೂ ಗೊತ್ತಿದೆ, ಬರೀ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು, ಏನು ಇಲ್ಲ, ಅದು ಸದ್ ಜಾಸ್ತಿ ಮಾಡ್ತಾ ಇದೆ ಅಷ್ಟೇ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು. ಆ ಹೆಣ್ಣು ಮಗಳಿಗೆ, ಆ ಕುಟುಂಬಕ್ಕೆ ನ್ಯಾಯ ಕೊಡ್ಲಿಕ್ಕೆ ಬೇಕಾದಂತ ಎಲ್ಲ ಪ್ರಕ್ರಿಯೆಯನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡೋಣ. ಅದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳಿಲ್ಲ. ನಾಳೆ ಇನ್ನೊಬ್ಬ ಬರ್ತಾನೆ, ಇನ್ನೊಂದಿಷ್ಟು ಗುಂಡಿ ತೆಗಿಬೇಕು ಅಂತ ಹೇಳ್ತಾನೆ. ಸತ್ಯ ಅಲ್ಲಿ ಏನಾರ ಘಟನೆಗಳಾಗಿದ್ರೆ ಸತ್ಯ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ. ಯಾವನೋ ಒಬ್ಬ ಹೇಳ್ತಾನೆ, ಒಬ್ಬ ಅಂಥದಕ್ಕೊಂದು SIT ನೇಮಕ ಮಾಡಿದ್ದೇ ಮೊದಲೇ ದೊಡ್ಡ ತಪ್ಪು. ಮೊದಲು ಅವನ ತನಿಖೆ ಮಾಡಬೇಕಾಗಿತ್ತು. ಅವನು ಎಷ್ಟು ಯೋಗ್ಯದಾನೆ, ಅವನ ಇತಿಹಾಸ ಏನಿದೆ, ಅವನ ಚರಿತ್ರೆ ಏನು, ಅವ ಎಲ್ಲಿಂದ ಬಂದ. ಅಶೋಕರು ಹೇಳಿದ್ರಲ್ಲ, ಅವರೊಂದು ಮತ್ತೊಂದು ಧರ್ಮಕ್ಕೆ ಧರ್ಮಾಂತರ ಆಗಿದ್ದಾನೆ ಅಂತೇಳಿ. ನ್ಯಾಯದ ದೃಷ್ಟಿಯಿಂದ ನಾವು ಮಾಡುವಂಥ ಕೆಲಸ, ಪೊಲೀಸ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ.
ಹಂಗಂತೇಳಿ ಅವನು ಏನು ಹೇಳಿದ್ರು ಕೇಳಿಕೊಂಡು ಏನು ಹೇಳಿದ್ರು ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿಗೆ ಪೊಲೀಸ್ ಇಲಾಖೆ ಬರೋದಿಲ್ಲ. ದೆರ್ ಇಸ್ ಅನ್ ಎಂಡ್ ಟು ಇಟ್. ಅಂತ್ಯ ಆಡಲೇಬೇಕು, ಆಡ್ತೀವಿ. ಅವತ್ತಿಗಾದರೂ ಸತ್ಯ ಆಚೆ ಬರುತ್ತೆ. ಅವತ್ತು ಆ ವ್ಯಕ್ತಿ ಏನು ಹೇಳಿದ್ದಾನೆ, ಇವತ್ತು ಅದು ಅಸತ್ಯ ಆಗಿದ್ದರೆ, ಯಾರು ಅಸತ್ಯ ಮಾಡ್ತಾರೆ ಅಂಥವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದಕ್ಕೂ ಕೂಡ ಇವತ್ತು ಅವಕಾಶ ಇದೆ. ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ಮಧು, ಇಲ್ಲಿ ತನಿಖೆ ಆರಂಭ ಆದಂಥ ಸಂದರ್ಭದಲ್ಲಿ ಒಂದು ಕಡೆಯವರಿಗೆ ಖುಷಿ ಆಗ್ತಾ ಇತ್ತು, ಇನ್ನೊಂದು ಕಡೆಯವರಿಗೆ ಆತಂಕ. ಬಟ್ ನಮ್ಮಂಥವ್ರಿಗೆ ಗೊಂದಲ ಕ್ಲಿಯರ್ ಆದರೆ ಸಾಕಪ್ಪ ಅನ್ನುವಂಥದ್ರ ಬಗ್ಗೆ ಇತ್ತು. ಬಟ್ ಇಲ್ಲಿ ದಿನೇ ದಿನೇ ಅನಾಮಿಕ ತೋರಿಸಿದಂಥ ಸಂದರ್ಭದಲ್ಲಿ ಏನೂ ಅಸ್ಥಿ ಪಂಜರ ಸಿಗದಿದ್ದಂಥ ಸಂದರ್ಭದಲ್ಲಿ ಈಗ ಧರ್ಮಸ್ಥಳದ ಪರವಾಗಿ ಕೂಗು ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ. ಅದಕ್ಕೆ ಸರ್ಕಾರದಲ್ಲಿ ಸ್ಪೆಷಲಿ ಉಪಮುಖ್ಯಮಂತ್ರಿಗಳೇ ಮಾತನಾಡ್ತಾರೆ. ಹೇಗೆಲ್ಲ ನೋಡ್ಬೋದು, ಯಾವ ರೀತಿಯಾಗಿ ತಿಳ್ಕೊಳ್ತಾರೆ? ಒಂದು ರೀತಿ ಸೋಜಿಗ ಅನ್ಸುತ್ತೆ. ಈಗ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದಿದ್ರೆ ಡಿ ಕೆ ಶಿವಕುಮಾರ್ ಸರ್ಕಾರದ ಭಾಗವಾಗಿ SIT ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಅದು ಸೆಲ್ಫ್ ಗೋಲ್ ಆಗುತ್ತೆ. ಅಥವಾ ಮುಖ್ಯಮಂತ್ರಿಗಳ ಒಬ್ಬರದ್ದು ನಿರ್ಧಾರನ ಅಥವಾ ಯಾರ್ದೋ ಒತ್ತಡಕ್ಕೆ ಮಾಡೋದು, ಯಾರು ಒತ್ತಡಕ್ಕೆ ಮಾಡಿದ್ರಿ ಬಯಲು ಮಾಡಿ ಅಂತ ಕೇಳ್ತಾ ಇದ್ದಾರೆ ಬಿಜೆಪಿ ಅವರು. ಹಂಗಾರೆ ಯಾರು ಒತ್ತಡಕ್ಕೆ ಮಾಡಿದ್ರು? ಒಂದ್ಸಲ ಮಾಡಲ್ಲ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಮಾಡಿದ್ರು. ಇದೇನು ಇಂಟರ್ನ್ಯಾಷನಲ್ ಕಾನ್ಸ್ಪಿರಸಿ ಇದೆ, ಬರೀ ಏನು ಯಾವುದೋ ಅನ್ಯ ಧರ್ಮೀಯರ ಏನು ಕೈ ಚಡಕ ಒತ್ತಡ ಅಂತಲ್ಲ, ಇಂಟರ್ನ್ಯಾಷನಲ್ ಕಾನ್ಸ್ಪಿರಸಿ ಇದೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಸೊ ಆಫ್ಕೋರ್ಸ್ ಈಗ ಇದೇ ತೀಕ್ಷ್ಣತೆಯಲ್ಲಿ ಇದೇ ಮಾತುಗಳನ್ನು ಅವರು ಕಳೆದ 12 ದಿವಸದಿಂದ ಮಾತನಾಡ್ತಾ ಇಲ್ಲ. ಯಾಕಂದ್ರೆ ಏನ್ ಸಿಕ್ಕಿಬಿಡುತ್ತೋ ಅನ್ನೋ ಅನುಮಾನ ಅವ್ರಿಗಿತ್ತ, ಭಯ ಇತ್ತ. ಆವಾಗ ಜನಾಭಿಪ್ರಾಯದ ವಿರೋಧವಾಗಿ ಅಥವಾ ಈಗ ಸೌಜನ್ಯ ಹೋರಾಟ ನಡೀತಿರುವಂಥ ಸಂದರ್ಭದಲ್ಲಿ ಏನಾಗುತ್ತೋ ಅನ್ನೋ ಆತಂಕ, ಏನು ಮಾತಾಡಿ ಇನ್ನೇನಾಗುತ್ತೋ ಅಂತ ಆ ಅನುಮಾನವೇ ಸರ್ಕಾರಕ್ಕೂ ಇರಬಹುದಲ್ವಾ, ಅಥವಾ ಸಾಮಾನ್ಯ ಪ್ರಜೆಗಳಿಗೂ ಇರ್ಬೋದಲ್ವಾ. ಸೊ ಆ ಅನುಮಾನವನ್ನು ಕ್ಲಿಯರ್ ಮಾಡ್ಲಿಕ್ಕಾದ್ರೂ ಆಯ್ತಲ್ಲ. ಈಗ ಯಾವ ವ್ಯಕ್ತಿಗಳ ವಿರುದ್ಧ ಅಥವಾ ಯಾವ ಸಂಸ್ಥೆಗಳ ವಿರುದ್ಧ ಅಥವಾ ಯಾರನ್ನ ಉದ್ದೇಶಿತವಾಗಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅವರಿಗಾದ್ರೂ ಒಂದು ಪುಣ್ಯ ಸ್ನಾನ ಆದಂಗಾಯ್ತು. ಸೊ ಷಡ್ಯಂತ್ರದಲ್ಲೂ ಕೂಡ ಈಗ ರಾಮ ಅಗ್ನಿ ಪರೀಕ್ಷೆಯನ್ನ ಗೆಲ್ತಾನೆ, ಕೃಷ್ಣ ಅಗ್ನಿ ಪರೀಕ್ಷೆಯನ್ನ ಗೆಲ್ತಾನೆ, ಅಥವಾ ಧರ್ಮ ಪರೀಕ್ಷೆಗಳನ್ನ ಗೆದ್ದು ಯಾವತ್ತೂ ಕೂಡ ಸ್ಥಿರಸ್ಥಾಯಿಯಾಗಿ ನಿಲ್ಲುತ್ತೆ, ಅದು ಸೂರ್ಯಚಂದ್ರ ಇರೋವರೆಗೂ ಕೂಡ ಪವಿತ್ರ ಅನ್ನೋದು ನಿಜ ಅನ್ನೋ ಒಂದು ನಂಬಿಕೆಯನ್ನು ಏನು ನಾವು ಇಟ್ಕೊಂಡು ಬಂದಿದ್ದೀವಲ್ಲ ಇಷ್ಟು ವರ್ಷಗಳವರೆಗೆ, ಸಾವಿರಾರು ವರ್ಷಗಳಿಂದ, ಅಂತಹ ಪರೀಕ್ಷೆಗಳನ್ನು ಸಾವಿರಾರು ಹತ್ತಾರು ಪರೀಕ್ಷೆಗಳನ್ನು ಧರ್ಮದ ಭಾಗವಾಗಿರೋರು ಎದುರಿಸ್ಕೊಂಡೇ ಬಂದಿದ್ದಾರೆ. ಎದುರಿಸ್ಕೊಂಡು ಗೆದ್ದು ಬಂದು ಪ್ರಜ್ವಲಿಸಿದ್ದಾರೆ, ಬೆಳಗಿದ್ದಾರೆ. ಸೊ ಇದು ಕೂಡ ಧರ್ಮ ಜ್ಯೋತಿ ಬೆಳಗಕ್ಕೆ ಒಂದು ಅವಕಾಶ ಆಯ್ತು, ವೇದಿಕೆ ಆಯ್ತು ಅಂತ ಅನ್ಕೊಳ್ಳಿ ಬಿಡಿ. ಅದನ್ನ ಈಗ ಯಾಕೆ ಇವರು ರಾಜಕೀಯ ಮಾಡ್ತಾ ಇದ್ದಾರೆ? ಬಿಜೆಪಿ ಕ್ಲಾರಿಟಿ ಕೊಡಬೇಕಾಯ್ತು, ಕಾಂಗ್ರೆಸ್ನವರು ಕೊಡ್ತಾ ಇದ್ದಾರೆ SIT ಮಾಡಿ. ಸೋಜಿಗ ಅಂದ್ರೆ ವಿಚಿತ್ರ ಅಂತಂದ್ರೆ ಇದೇ ದಿನೇಶ್ ಗುಂಡೂರಾವ್ ಅವರು ಉಸ್ತುವಾರಿ ಕೂಡ ಆಗಿರೋದ್ರಿಂದ ಹಿಂದೂ ಪರ ಸಂಘಟನೆಗಳಿಂದನೇ ಒತ್ತಡ ಇತ್ತು SIT ಮಾಡಕ್ಕೆ ಅಂತ ನೆಕ್ಸ್ಟ್ ಡೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು. SIT ಆದ್ಮೇಲೆ ಅದಾದ್ಮೇಲೆ ಸರ್ಕಾರದಲ್ಲಿ ಅಟ್ಲೀಸ್ಟ್ ಜವಾಬ್ದಾರಿಯುತವಾಗಿ ರೆಸ್ಪಾನ್ಸ್ ಮಾಡಿದೆ. ರೆಸ್ಪಾಂಡ್ ಮಾಡೋದು ಇಂಪಾರ್ಟೆಂಟ್ ಯಾವುದೇ ಇಂಥ ಅನುಮಾನಗಳು ಬಂದಂಥ ಸಂದರ್ಭದಲ್ಲಿ. ಇಲ್ಲ ಅಂದ್ರೆ ಅನುಮಾನಗಳು ದಟ್ಟ ಆಗ್ತವೆ, ಸರ್ಕಾರ ಕೂಡ ಕೈ ಜೋಡಿಸ್ತು ಅಂತ ಆಗುತ್ತೆ. ಅದು ಸಿದ್ದರಾಮಯ್ಯ ಇರ್ರೆಸ್ಪೆಕ್ಟಿವ್ ಆಫ್ ಎನಿಬಡಿ, ಯಾರಾದ್ರೂ ಬಿಟ್ಟುಬಿಡಿ, ಕಡೆಗೆ ಯತ್ನಾಳ್ ಅವರೇ ಮುಖ್ಯಮಂತ್ರಿ ಆಗಿರಲಿ, ಅಶೋಕ್ ಅವರೇ ಮುಖ್ಯಮಂತ್ರಿ ಆಗಿರಲಿ, ಇನ್ಯಾರೇ ಆಗಿರಲಿ, ಸುನೀಲ್ ಕುಮಾರ್ ಮಾತನಾಡ್ತಾ ಇದ್ದಾರೆ ಇವತ್ತು ಕಳೆದ ಒಂದು ವಾರದಿಂದ, ಅವರೇ ಆಗಿರಲಿ, ಆ ಸಂದರ್ಭದಲ್ಲಿ ಆ ಜಾಗಕ್ಕೆ ರೆಸ್ಪಾಂಡ್ ಮಾಡುವಂತಹ ಒಂದು ಬಾಧ್ಯತೆ ಜವಾಬ್ದಾರಿ ಇರುತ್ತೆ. ರೆಸ್ಪಾಂಡ್ ಮಾಡಿದ ಮಾತ್ರಕ್ಕೆ ಅವ್ರೇನೋ ಅದನ್ನ ತಪ್ಪಿತಸ್ಥರು ಅಂತ ಹೇಳ್ತಾರೆ. ತನಿಖೆಯನ್ನು ಇನಿಷಿಯೇಟ್ ಮಾಡೋದೇ ತಪ್ಪು ಅನ್ನೋದು ಒಂದು ರೀತಿ ಅನ್ಡೆಮಾಕ್ರೆಟಿಕ್ ಆಗುತ್ತೆ. ಆಸ್ತೆ ಬೇರೆ, ಅನುಮಾನಗಳನ್ನು ಕ್ಲಿಯರ್ ಮಾಡುವಂತಹ ಒಂದು ಜವಾಬ್ದಾರಿಯುತ ಪ್ರಕ್ರಿಯೆಗಳು ಬೇರೆ. ಅದನ್ನು ಎರಡನ್ನೂ ಅಕ್ಕಪಕ್ಕ ಇಟ್ಟು ನೋಡಬೇಕೆ ಹೊರತು ಆ ಎರಡನ್ನೂ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡಿ ರಾಜಕೀಯಕರಣಗೊಳಿಸೋದು ತಪ್ಪಾಗುತ್ತೆ ಈ ಸಂದರ್ಭದಲ್ಲಿ. ಇವ್ರು ಮಾತನಾಡ್ತಿರೋ ಪ್ರಕಾರ ನೋಡೋದಾದ್ರೆ ಹಂಗಾದ್ರೆ ಸರ್ಕಾರ ಯಾವ್ದಾದ್ರು ಒಂದು ಅಸ್ಥಿ ಪಂಜರ ಸಿಕ್ಸ್ಬಿಟ್ಟು ಏನೋ ಮಾಡಿದ್ರೆ ಈಗ ಡೇ ಟು ಡೇ ರಿಪೋರ್ಟ್ಸ್ ತಗೋತಾ ಇದ್ದಾರೆ. ಈಗೊಂದು ಪ್ರಿಲಿಮಿನರಿ ರಿಪೋರ್ಟ್ ಕೂಡ, ಇಂಟರಿಮ್ ರಿಪೋರ್ಟ್ ರೆಡಿ ಆಗಿದೆ ಅಂತ ಇದೆ. ಈಗ ನೆಕ್ಸ್ಟ್ ಸೋಮವಾರ ಕೊಡಬಹುದು ಡೀಟೇಲ್ಸ್ ಏನೇನಾಗಿದೆ ಇದುವರೆಗೆ ಸೋಫಾರ್ ಅಪ್ಡೇಟ್ಸ್ ಅಂತ ಗೃಹ ಸಚಿವರು ಕೊಡಬಹುದು. ಈಗ ಸ್ವತಃ ಗೃಹ ಸಚಿವರು ಹೇಳಿದ್ದಾರೆ ಇದಕ್ಕಾದ್ರೂ ಅಂತ್ಯ ಸಿಗ್ಲಿ ಬಿಡಿ, ಕ್ಲಿಯರ್ ಆಗ್ಲಿ ಬಿಡಿ, ನಾವು ಅದು ಹೇಳ್ತೀವಿ ಏನಾಗಿದೆ ಅಂತ. ಅವ್ನಿಗೆ ಹೇಳಿದ ಕಡೆ ಎಲ್ಲ ನಾವು ಮಾಡ್ತಾ ಇಲ್ಲ. ಈಗ ವಿಟ್ನೆಸ್ ಪ್ರೊಟೆಕ್ಷನ್ ತಗೊಂಡು ಕೋರ್ಟಿಂದ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಸರ್ಕಾರ ಒಂದು ಜವಾಬ್ದಾರಿಯುತವಾಗಿ ರೆಸ್ಪಾಂಡ್ ಮಾಡಲಿಲ್ಲ ಅಂತ ಹೇಗೆ ಆ ಕೆಲಸವನ್ನ ಈ ವಿಚಾರದಲ್ಲಿ ಸರ್ಕಾರವನ್ನ ಕಂಗ್ರ್ಯಾಚುಲೇಟ್ ಮಾಡಬೇಕಾಗತ್ತೆ. ಅದು ಯಾರೇ ಇದ್ರೂ ಕೂಡ, ಇರ್ರೆಸ್ಪೆಕ್ಟಿವ್ ಆಫ್ ಕಾಂಗ್ರೆಸ್, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಯಾರೇ ಇದ್ದಿದ್ರು ಕೂಡ, ಬಿಜೆಪಿ ಇದ್ದಿದ್ರು ಕೂಡ ಇದನ್ನ ಮಾಡಬೇಕಿತ್ತು, ಮಾಡಿದ್ದಾರೆ. ಆ ಲೆಕ್ಕಕ್ಕೆ ಕಂಗ್ರ್ಯಾಚುಲೇಟ್ ಮಾಡಬೇಕು. ಈಗ ಕ್ಲಿಯರ್ ಆಗುವಂತಹ ಒಂದು ಸಂದರ್ಭ ಬಂದಿದ್ರೆ ಕ್ಲಿಯರ್ ಆಗುತ್ತೆ, ಅದು ಇನ್ನೂ ಕೂಡ ಅನುಕೂಲ ಆಗುತ್ತೆ. ಆರೋಪಗಳಿಗೆಲ್ಲ ಒಂದು ಬ್ರೇಕ್ ಬೀಳುತ್ತೆ ಅಥವಾ ಅದಕ್ಕೊಂದು ಪೂರ್ಣ ವಿರಾಮ ಬೀಳುತ್ತೆ. ಸೊ ಈ ನೆಲೆಯಲ್ಲಿ ಅನುಕೂಲ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಆದ್ರೆ ಇವತ್ತು ಸುನಿಲ್ ಕುಮಾರ್ ಅವರ ಹೇಳಿಕೆಯಲ್ಲೇ ದ್ವಂದ್ವ ರೀತಿ ಕಾಣಿಸುತ್ತೆ. ಸೌಜನ್ಯ ಅವರಿಗೆ ಅನ್ಯಾಯ ಆಗಿದೆ ಅಂತಾನೂ ಹೇಳ್ತಾರೆ. ಅದಕ್ಕೆ ನ್ಯಾಯ ಕೊಡಿಸೋದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಥವಾ ಏನೇನ್ ಮಾಡ್ಬೇಕು ಎಲ್ಲ ಮಾಡೋಣ ಅಂತಾನೂ ಹೇಳ್ತಾರೆ. SIT ಮಾಡಿದ ತಪ್ಪು ಅಂತಾರೆ. ಸೊ ಅಂತ ಅಲ್ಲಿ ಏನು ಸಿಗದೇ ಕಳೆದ 3-4 ದಿನದಿಂದ ಏನು ಗ್ರೋಯಿಂಗ್ ವಾಯ್ಸಸ್ ಬೇರೆ ಅಥವಾ ಚೇಂಜ್ ಆಗಿರುವಂತ ಟೋನ್ ಬೇರೆ. ಮೊದಲ 3-4 ದಿನ ಅವರಿಗೂ ಅನುಮಾನ ಇತ್ತು ಅಂತಲ್ವಾ ಅದರ ಅರ್ಥ. ಸೊ ಅನುಮಾನ ಅವರಂತೆಯೇ ಎಲ್ಲರಿಗೂ ಕೂಡ ಇತ್ತು.
ಸೊ ಸರ್ಕಾರ ಅನುಮಾನಗಳಿಗೆ ಯಾರೇ ಆಗಿದ್ರು ಕೂಡ ಯಾವುದೇ ಪಕ್ಷ ಆಗಿದ್ರು ಕೂಡ ರೆಸ್ಪಾಂಡ್ ಮಾಡಬೇಕಾಗುತ್ತೆ, ಅದನ್ನು ಮಾಡಿದ್ದಾರೆ. ಸೊ ಅದರಲ್ಲಿ ಏನು ಕಾಣಿಸ್ತಿಲ್ಲ. ಇವತ್ತು ರಾಜಕೀಯಕ್ಕೆ ಒಂದು ಅವಕಾಶ, ವೇದಿಕೆ ಸಿಕ್ಕಿದೆ, ಅದನ್ನ ಎರಡೂ ಪಕ್ಷಗಳವರು ಮಾಡ್ತಾ ಇದ್ದಾರೆ. ಬಹುಶಃ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಆತಂಕ ಆಗ್ಬಿಡ್ತಿರೋ, ಹೆಂಗೆ ಸಿದ್ದರಾಮಯ್ಯ ಅವರನ್ನ ಹಿಂದೂ ವಿರೋಧಿ ಅಂತ ಕಾಯ್ದು ಮಾಡ್ತಾರೆ, ಇಂಥದ್ದೆಲ್ಲ ಸಂದರ್ಭ ಬಂದಾಗ ಈ ಹಿಂದೆನೂ ಕೂಡ ಆಗಿದೆಲ್ಲ. ಸೊ ನಮ್ಮನ್ನು ಸೇರಿಸ್ಬಿಟ್ರೆ ಜೊತೆಗೆ, ಇಲ್ಲೆಲ್ಲ ನಾವು ಹಂಗಲ್ಲ, ಇದರಲ್ಲೇ ನಮ್ದು ವೈಯಕ್ತಿಕ ನಿಲುವು ಬೇರೆ, ಸರ್ಕಾರದ ನಿಲುವು ಬೇರೆ ಅನ್ನೋ ರೀತಿ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಕೆಲವೊಮ್ಮೆ ಅವ್ರು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ನಾನು ಒಬ್ಬ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಅನ್ನೋದನ್ನೇ ಮರ್ತು ಬಿಡ್ತಾರೆ ಅಂತ ಕಾಣಿಸುತ್ತೆ. ಅದ್ ಯಾಕೆ ಅಂತಂದ್ರೆ ಎಗೇನ್ ಹೇಳಿದ್ನಲ್ಲ, ವೋಟ್ ಬ್ಯಾಂಕು, ರಾಜಕಾರಣ, ಇವರೇ ಈಗ ಬ್ರದರ್ಸ್ ತಪ್ಪು ಮಾಡಿಲ್ಲ, ಯಾಕೆ ನಮ್ಮ ಬ್ರದರ್ಸ್ ನಂಗೆ ಮಾಡಿದ್ರು ಅಂತ ಹೇಳುವಂತ ಸಂದರ್ಭದಲ್ಲಿ, ಕ್ಲೀನ್ ಚಿಟ್ ಕೊಡುವಂತ ಸಂದರ್ಭದಲ್ಲಿ ಇದೇ ಆತಂಕ ಇತ್ತು. ಇವತ್ತು ಇದ್ರಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಹೇಳ್ತಾ ಇರುವಂತ ಒಂದು ಅರ್ಜೆನ್ಸಿನಲ್ಲಿ ಇದೇ ಆತಂಕ ಇದೆ. ಸಿದ್ದರಾಮಯ್ಯ ಅವರು ಒಂದು ದಿನ ನಾನೇನು ಮಾಡಲ್ಲ, ಅವ್ರು ಹೇಳಿ ಮಾತ್ರ ಮಾಡ್ಬಿಡಕ್ಕಾಗಲ್ರಿ ಅಂತ ಹೇಳಿದ್ರಲ್ಲೂ ಕೂಡ ಅದೇ ಆತಂಕ ಇತ್ತು. ಅಂದ್ರೆ ಅಕಸ್ಮಾತ್ ಮತ್ತೆ ಹಿಂದೂ ವಿರೋಧಿ ಎಗೇನ್ ಇವತ್ತು ಶುರುವಾಗಿರೋದು, ಅವತ್ತೇ ಶುರುವಾಗಿರೋದು, ಬಂದ ತಕ್ಷಣ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ಬಿಟ್ಟಿದ್ರೆ. ಅವರು ಟೈಮ್ ಬೈ ಮಾಡಿದ್ರು, ಆ ಸಂದರ್ಭದಲ್ಲಿ ವಾಯ್ಸಸ್ ಬೇರೆ ರೀತಿ ಇತ್ತು. ಸೊ ಅದಾದ್ಮೇಲೆ ಟೈಮ್ ಬೈ ಮಾಡಿ ರೆಸ್ಪಾಂಡ್ ಮಾಡಿದ್ರು, ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಿದ್ರೆ ಅವತ್ತೇ ಶುರುವಾಗಿರೋದು ಈ ವಾದ. ಸೊ ಈ ವಿಚಾರದಲ್ಲಿ ರಾಜಕೀಯವನ್ನ ಪಕ್ಕಕ್ಕಿಟ್ಟು ಸರ್ಕಾರದ ಕ್ರಮವನ್ನ ರಾಜಕೀಯದ ಲೇಪನದಲ್ಲಿ ನೋಡದೆ ಒಂದು ರೆಸ್ಪಾನ್ಸಿಬಲ್ ರೆಸ್ಪಾನ್ಸ್ ಅಂತ ನೋಡಬಹುದಾದಂತ ಆ ರೀತಿ ಅನಿಸ್ತಾ ಇದೆ. ಓಕೆ, ಧನ್ಯವಾದ ಮಧು, ಇಷ್ಟ ತನಕ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ. ಇದಾಗಿತ್ತು ಈ ಕ್ಷಣದ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.